ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ 100 ಕೋಟಿ ಆಫರ್ನ ವಾರ್ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಿಲ್ಲ. ದೇವರಾಜೇಗೌಡ ಹೇಳಿದ್ದು ಸತ್ಯ ಇರಬಹುದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವಕೀಲ ದೇವರಾಜೇಗೌಡ ಹೋಗಿದ್ರೆ ದಾಖಲೆಗಳನ್ನು ಬಿಡ್ತಾರೆ ಅಂತ ಭಯ ಎದುರಾಗಿದೆ. ಅವರೇನಾದರೂ ಹೊರಗಿದ್ದಿದ್ದೇ ಆದರೆ ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಬಿಡುಗಡೆ ಮಾಡ್ತಾರೆ ಅಂತ ಇವರಿಗೆ ಭಯ ಕಾಡ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ದೇವರಾಜೇಗೌಡರನ್ನ ಬಂಧಿಸಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಕ್ಕಾಗಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಎಸ್ಐಟಿಯಿಂದ ಸತ್ಯ ಹೊರಗೆ ಬರುತ್ತೆ ಅನ್ನೋ ನಂಬಿಕೆ ನಮಗಿಲ್ಲ. ಕಾರ್ತಿಕ್ಗೆ ಬೇಲ್ ಕ್ಯಾನ್ಸಲ್ ಆದರೂ ಕೂಡ ಯಾಕೆ ಅವರನ್ನ ಬಂಧಿಸಿಲ್ಲ? ರೌಡಿಗಳಿಗೆ, ಕೊಲೆಗಡುಕರಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹಬ್ಬ ಆಗತ್ತೆ. ಕರ್ನಾಟಕ ಕ್ರೈಮ್ ರಾಜ್ಯ ಆಗಿದೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಸತ್ಯ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಇದೆಲ್ಲ ಅವ್ರದೆಲ್ಲ ನಾನು ಹೇಳಿದಲ್ಲ, ಸುರ್ಜೇವಾಲಾನೋ ಯಾರೋ ಇದ್ದಾರಲ್ಲ ಅವರು, ಈ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲ ಸೇರಿ ಮಾಡಿರುವಂಥ ಒಂದು ಮಾಸ್ಟರ್ ಪ್ಲ್ಯಾನ್. ಅದರ ಪ್ರಕಾರ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸರು ತರಬೇಕು, ಮತ್ತು ಒಕ್ಕಲಿಗರನ್ನ ಒಂದು ಕಡೆ ಮುಗಿಸ್ಬೇಕು. ಈಗಾಗಲೇ ಸಿದ್ದರಾಮಯ್ಯನವರು ದಲಿತರನ್ನ ಮುಗಿಸಿದ್ದಾರೆ, ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಿದ್ರು. ಹೀಗೆ ಅವರೆಲ್ಲರದು ಒಂದೊಂದು ಸ್ಕೀಮ್ ಹಾಕ್ಕೊಂಡಿರ್ತಾರೆ. ಆ ಥರ ಇಲ್ಲಿನ ಒಕ್ಕಲಿಗರನ್ನ ಮುಗಿಸೋವಂಥದ್ದಕ್ಕೆ ಕಾಂಗ್ರೆಸ್ಸು ಹೊರಟಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಸತ್ಯ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಇದೆಲ್ಲ ಅವ್ರದೆಲ್ಲ ನಾನು ಹೇಳಿದಲ್ಲ, ಸುರ್ಜೇವಾಲಾನೋ ಯಾರೋ ಇದ್ದಾರಲ್ಲ ಅವರು, ಈ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲ ಸೇರಿ ಮಾಡಿರುವಂಥ ಒಂದು ಮಾಸ್ಟರ್ ಪ್ಲ್ಯಾನ್. ಅದರ ಪ್ರಕಾರ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸರು ತರಬೇಕು, ಮತ್ತು ಒಕ್ಕಲಿಗರನ್ನ ಒಂದು ಕಡೆ ಮುಗಿಸ್ಬೇಕು. ಈಗಾಗಲೇ ಸಿದ್ದರಾಮಯ್ಯನವರು ದಲಿತರನ್ನ ಮುಗಿಸಿದ್ದಾರೆ, ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಿದ್ರು. ಹೀಗೆ ಅವರೆಲ್ಲರದು ಒಂದೊಂದು ಸ್ಕೀಮ್ ಹಾಕ್ಕೊಂಡಿರ್ತಾರೆ. ಆ ಥರ ಇಲ್ಲಿನ ಒಕ್ಕಲಿಗರನ್ನ ಮುಗಿಸೋವಂಥದ್ದಕ್ಕೆ ಕಾಂಗ್ರೆಸ್ಸು ಹೊರಟಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಾಡಿದಾರೋ ಪ್ರಜ್ವಲ್ ರೇವಣ್ಣ ಮೇಲೆ ಏನೇ ಕ್ರಮ ತೆಗೆದುಕೊಂಡು, ಅದೇ ಥರ ಹಂಚೋದು ಕೂಡ ದೊಡ್ಡ ತಪ್ಪಲ್ಲ. ಹಂಚಿದವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೀರ? ಏನೂ ಇಲ್ಲ ಕ್ರಮ. ಅಂದರೆ ನಿಮ್ದೆಲ್ಲ ಒಂದು ರೀತಿ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದೆ ಕಾಂಗ್ರೆಸ್ ಅವರು. ಸತ್ಯ ಸಂಗತಿ ಬರಬೇಕಾದ್ರೆ ಇದು ಯಾರಾದರೂ ಅವ್ರಿಗೆ CBI ಮೇಲೆ ನಂಬಿಕೆ ಇಲ್ಲ ಅಂದರೆ, ಯಾರಾದರೂ ಸಿಟ್ಟಿಂಗ್ ಜಡ್ಜ್, ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ಈ ತನಿಖೆ ಆದರೆ ಏನಾನ ಸತ್ಯ ಸಂಗತಿ ಹೊರಬಡಬಹುದು. ಇಲ್ಲ ಅಂದರೆ ಇದೊಂದು ಮುಚ್ಚಾಕುವಂಥ SIT, ಈ ಕೇಸನ್ನು ಮುಚ್ಚಾಕುವಂಥ ಪ್ಲಾನ್ ಇರುವಂಥ SIT ಮಾಡಿದಾರೋ ಪ್ರಜ್ವಲ್ ರೇವಣ್ಣ ಮೇಲೆ ಏನೇ ಕ್ರಮ ತೆಗೆದುಕೊಂಡು, ಅದೇ ಥರ ಹಂಚೋದು ಕೂಡ ರಾಜ್ಯದಲ್ಲಿ ಒಂದು ಕ್ರೈಮ್ ರಾಜ್ಯ ಆಗೋಗ್ತಿದೆ. ರಾಜ್ಯ ಗೃಹ ಇಲಾಖೆನ ಕೇಳೋರು ಹೇಳೋರು ಯಾರೂ ಇಲ್ಲ. ಯಾಕೆಂದ್ರೆ ಗೃಹ ಇಲಾಖೆ ಪರಮೇಶ್ವರ್ ಕೈಯಲ್ಲಿ ಇಲ್ಲೇ ಇಲ್ಲ, ಯಾರೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಗೃಹ ಸಚಿವರ ಅಣತಿ ಅಂತ ಏನೂ ನಡೀತಾ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಏನೂ ನಡೀತಾ ಇಲ್ಲ. ಕ್ರೈಮ್ ರಾಜ್ಯ ಆಗಿದೆ. ಕೊಲೆ, ಸುಲಿಗೆ, ಅತ್ಯಾಚಾರ ನಿರಂತರ. ಒಂದೇ ತಿಂಗಳಲ್ಲಿ ನೇಹ ಕೊಲೆ ಆದ ಒಂದೇ ಒಂದು ತಿಂಗಳು, ಇನ್ನೂ ಆರೇ ಇಲ್ಲ. ಅದರ ಇದು ಮಣ್ಣು ಮೂಣಿರೋದು ಇನ್ನೂ ಆರೇ ಇಲ್ಲ, ಮಣ್ಣಾರಿಲ್ಲ. ಅಂಥದ್ರಲ್ಲೇ ಇನ್ನೊಂದು ಕೊಲೆ, ಅಂಜಲಿ ಕೊಲೆ ಆಗಿದೆ. ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಈ ಥರ ರೌಡಿಗಳಿಗೆ, ಕೊಲೆ ಕಲುಗುಡುಗರಿಗೆ ಹಬ್ಬ. ಕಾಂಗ್ರೆಸ್ ಬಂತು ಅಂದರೆ ಕೊಲೆಗಡುಗರಿಗೆ ಹಬ್ಬ ಮಾಡ್ತಾರೆ ಎಲ್ಲರಿಗೂ. ಈ ಹಬ್ಬಕ್ಕೆ ಕಾಂಗ್ರೆಸ್ ಅವರೇ ನೇರ ಕಾರಣ. ರಾಜ್ಯದಲ್ಲಿ